ಆಕ್ಚುಲಿ ನೀವು ಟಾಸ್ಕ್ ಕ್ವೀನ್ ಅಲ್ಲ, ಸ್ಮಾರ್ಟ್ ಕ್ವೀನ್ ಆಗ್ಬಿಡಿ. ಬಿಗ್ ಬಾಸ್ ಮನೆಗೆ ಹೋಗಿ 128 days ಅಲ್ಲಿ ನೀವು ಒಂದು 20 years ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀರಾ ಅನ್ಸ್ತಾ ಇದೆ ಬಿಗ್ ನನಗೆ. ಬಾಸ್ ವೇದಿಕೆ ನಂಗೆ ಹೇಳ್ಕೊಟ್ಟಿರುವಂತ ಪಾಠ, ಎಲ್ಲಿ ಹೇಗಿರ್ಬೇಕು, ಏನ್ ಮಾಡ್ಬೇಕು ಎಲ್ಲ ಹೇಳ್ಕೊಟ್ಟಿದೆ, ಕಲ್ತ್ಕೊಂಡು ಹೊರಗೆ ಬಂದಿದ್ದೀನಿ. ಓಕೆ ಸರ್, ಇವಾಗ ನಮ್ಮ ರ್ಯಾಪಿಡ್ ಫೈರ್ ನ ಶುರು ಮಾಡೋಣ ಹಾಗಿದ್ರೆ. ಓಕೆ, ಫಸ್ಟ್ ಯಮುನಾ ಅವರು. 50 years ಆದ್ರೂ ಅವ್ರ ಎನರ್ಜಿ ಮಾತ್ರ ಕಮ್ಮಿ ಆಗಿಲ್ಲ. ನೀವಂದ್ರೆ ತುಂಬಾ ಇಷ್ಟ ಅವರಿಗೆ. ನನ್ಗೂ ಅವ್ರಂದ್ರೆ ಸಿಕ್ಕಾಬಟ್ಟೆ ಇಷ್ಟ. ಅವ್ರು ಫಸ್ಟ್ ವೀಕ್ ಅಲ್ಲಿ ಹೋದಾಗ ನಾನೇ ಹತ್ತಿದ್ದು, ನಂಗೆ ಬೇಜಾರಾಗೋಯ್ತು. ರ್ಯಾಪಿಡ್ ಫೈರ್ ಅಲ್ವಾ, ಬಟ್ ಆದ್ರೂ ಎಕ್ಸ್ಪ್ಲನೇಷನ್ ಕೊಡ್ತೀನಿ ಫಸ್ಟ್. ಯಾಕಂದ್ರೆ ಅವ್ರು ಇದ್ದಿದಂತ ರೀತಿ ಎಲ್ಲ ಸಿಕ್ಕಾಬಟ್ಟೆ ಖುಷಿ ಆಯ್ತು. ನಾನು ಅದೇ ಹೇಳ್ತಿದ್ದೆ, ನೀವು ಇನ್ನೇನಾದ್ರೂ 2 weeks ಮೇಲೆ ನಮ್ ಜೊತೆ ಇದ್ದಿದ್ರೆ ಹೆಣ್ಮಕ್ಳಿಗಂತೂ ಗಂಡ್ ಮಕ್ಳಿಗೂ ಸೇರಿಸಿ ಒಳ್ಳೆ ಕಾಂಪಿಟ್ ಕೊಡ್ತಿದ್ವಿ. ಬಿಕಾಸ್ ಆ ಏಜ್ ಅಲ್ಲಿ ಅಷ್ಟು ಎನರ್ಜೆಟಿಕ್. ಬೆಳಗ್ಗೆ ಎದ್ದ ತಕ್ಷಣ ಯೋಗ ಮಾಡೋರು, ಆಮೇಲೆ ಭರತನಾಟ್ಯಂ ಡ್ಯಾನ್ಸ್ ಮಾಡೋರು, ಏನ್ ಫಿಟ್ನೆಸ್ ಅದ ಅಂದ್ರೆ ಒಂದೊಂದ್ಸಲ ಅನ್ಸುತ್ತೆ ಅಯ್ಯೋ ಅವ್ರು ಬೇಗ ಹೋಗಿದ್ದು ಬೇಜಾರಾಯ್ತು, ಒಂದೊಂದ್ಸಲ ಪ್ಲಸ್ ಅನ್ಸುತ್ತೆ ಮೇ ಬಿ ಒಳ್ಳೆ ಕಾಂಪಿಟೇಟರ್ ಬೇಗ ಹೋಗ್ಬಿಟ್ರು ಅಂತ. ತುಂಬಾ ಟ್ಯಾಲೆಂಟ್ ತೋರಿಸಿ ಬೇಗ ಹೋಗ್ಬಿಟ್ರ ಅಂತ ಅವರು. ಎಲ್ಲ ಶಿವ ಅಂದ್ರೆ ಅವರು ರಿಯಲಿಸ್ಟಿಕ್ ಆಗಿದ್ರು, ಎಲ್ಲೂ ಫೇಕ್ ಮಾಡಿಲ್ಲ. ಹೇಗಿರ್ತು ಮನೇಲಿ ಅವ್ರು ಹೇಗಿರ್ತಿದ್ರು, ನಾನು ಹೊರಗಡೆ ಬಂದ್ಮೇಲೆ ಅವ್ರನ್ನ ಅದೇ ರೀತಿ ನೋಡಿದ್ದು. ರಿಯಲಿಸ್ಟಿಕ್ ಆಗೇ ಇದ್ರು ಅವರು, ಎಲ್ಲೂ ಫೇಕ್ ಮಾಡ್ಕೊಂಡು ಇದು ಮಾಡ್ಕೊಂಡು ಏನು ಇರ್ಲಿಲ್ಲ. ಓಕೆ, ಜಗದೀಶ್ ಅವರು. ಆಟೋಬಾಂಬ್, ಯಾವಾಗ ಸಿಡಿತಾರೆ ಅಂತ ಗೊತ್ತಿಲ್ಲ, ಸಿಡಿದ್ರೆ ಮುಗೀತು ಅಷ್ಟೇ. ರಂಜಿತ್. ರಂಜಿತ್ ಒಳ್ಳೆ ಗೆಳೆಯ. ಹಂಸ. ಹಂಸ ಅವ್ರಿಗೆ ಎಂತ ಹೇಳಿದ್ ನೀನ್ ಸಡನ್ ಕೇಳಿದ್ರೆ ಇದು ರ್ಯಾಪಿಡ್ ಫೈರ್, ಇದು ಸಡನ್ ಆಗಿ ಕೇಳೋದು. ನನಗೆ ಅದು ಪ್ರಾಸೆಸ್ ಆಗ್ತಿಲ್ಲ, ಒಂದಿಬ್ರು ಪ್ರಾಸೆಸ್ ಆಯ್ತು. ಹಂಸ ಅವರು ವಿಕ್ರಮ್ ಅವ್ರು ಬೇಬಿ ಬೇಬಿ ಅಂತ ಕರಿತಾ ಇದ್ರು ಅವ್ರನ್ನ. ಗೊತ್ತೇ, ಅದೆಲ್ಲ ಗೊತ್ತಿದೆ, ಅಂದ್ರೆ ಏನ್ ಹೇಳ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಅವ್ರು ಇನ್ನೊಂಥರ ಕ್ರೈ ಬೇಬಿ. ನನ್ಗಿನ ಅವರು ನಂತರ ಜಾಸ್ತಿ ಓದ್ತಿದ್ದಾರೆ ಕ್ಯಾಪ್ಟನ್ ಆಗೋ ಟೈಮಲ್ಲಿ. ಓಕೆ, ಮಾನಸ್ ಅವರು. ಮಾನಸ್ ಅವರು ಒಂಥರ ಲಾಫಿಂಗ್ ಬುದ್ಧ. ಧರ್ಮ. ಧರ್ಮ ಅವರು ಎಂತ ಹೇಳುದು, ಕ್ಯಾಡ್ಬರೀಸೆ, ವೆರಿ ಸ್ವೀಟ್. ನಾನು ಆತರ ವ್ಯಕ್ತಿನ ನನ್ನ ಜೀವನದಲ್ಲಿ ನೋಡಿಲ್ಲ. ಅಂದ್ರೆ ಹೆಂಗಾರಳು ಅಂತ ಹೇಳ್ತಾರಲ್ಲ, ಧರ್ಮ ಅವರು ಮತ್ತೆ ಶಿಶಿರ್ ಅವರಲ್ಲಿ, ತ್ರಿವಿಕ್ರಮ್ ಅವರಲ್ಲಿ, ಮತ್ತೆ ಮಂಜಣ್ಣ, ಇವ್ರು ಇಷ್ಟು ಜನ ಎಲ್ಲರೂ ಇದ್ರು. ಬಟ್ ರಪ್ಪಂದ ರಿಯಾಕ್ಟ್ ಮಾಡೋರು ಆ ರೀತಿ. ಓಕೆ, ಅನುಷಾ. ಕ್ಯೂಟಿ ಪೈ. ಐಶ್ವರ್ಯ. ಐಶ್ವರ್ಯ ಅಂತ ಹೇಳೋದು, ನಿಮ್ ಕ್ಲೋಸ್ ಫ್ರೆಂಡ್ ಬೇರೆ. ಇವಾಗ ಕ್ಲೋಸ್ ಫ್ರೆಂಡ್, ಮನೆ ಒಳಗೆ ಇದ್ದಾಗ ಸ್ವಲ್ಪ ಜಗಳ ಆಡಿದ್ವಿ. ಸ್ಟ್ರಾಂಗ್ ವುಮನ್, ಇಂಡಿಪೆಂಡೆಂಟ್ ವುಮನ್. ಶಿಶಿರ್ ಅಪ್ಪಟ ಸಕ್ಕದ ಕನ್ನಡ ಮಾತಾಡ್ತಾರೆ. ನಾನು ಅವ್ರಿಗೆ ಸುಮಾರು ಸಲ ಹೇಳಿದ್ದೀನಿ ಆ ವರ್ಡ್ ನ ಮನೇಲಿ, ನಿಮ್ಮ ಭಾಷೆ ಚಂದ, ನಿಮ್ಮ ಭಾಷೆ ನಿಮ್ಮಷ್ಟೇ ಚಂದ ಶಿಶಿರ್ ಅಂತ ಒಂದು ನಾನು ಬರೆಯುವಾಗ ಬರೆದು ಕೊಟ್ಟಿದ್ದೆ. ಚೈತ್ರ. ಅಕ್ಕ, ನಮ್ಮ ಅಕ್ಕ, ನೋಡುವಷ್ಟು ನೋಡಿದ್ದೇವೆ, ಕೇಳುವಷ್ಟು ಕೇಳಿದ್ದೇವೆ. ಚೈತ್ರ ಕುಂದಾಪುರ್ ಇಸ್ ಬ್ಯಾಕ್. ಫೈರ್ ಬ್ರ್ಯಾಂಡ್ ಫಿಕ್ಸ್ ಅದು. ಗೋಲ್ಡ್ ಸುರೇಶ್ ಅಣ್ಣ ಇದು ಏನ್ ಹೇಳ್ತಾರೆ, ಅಡಿಗೆ ಭಟ್ಟ. ಅಯ್ಯೋ, ಯಾರಿಗೇನೇ ಬೇಕಂದ್ರೂ ಒಂಥರ ನಳಪಾಕ ಅಂತ ಹೇಳ್ತಾರಲ್ಲ, ಹಂಗೆ ರಾಪ್ ಮೊನ್ನೆ ಎಲ್ಲ ಬಂದಿದ್ವಿ ಗೊತ್ತಾ ನಾವೆಲ್ಲ, ಇವರೆಲ್ಲ ಒಳಗೆ ಬಂದ್ ಅವಾಗೂ ಅಷ್ಟೇ ಉಪ್ಪಿಟ್ಟು ಮತ್ತೆ ಪಾಯಸ ಮಾಡಿದ್ರು, ಅಗದಾಗ ಮಾಡಿದ್ರು. ಓಕೆ, ಇನ್ನ ರಜತ್ ಅವರು. ರಜತ್ ಅವರು ಒಂಥರ ಮಾಸ್ ಬಾಯ್, ಮಾಸ್. ಶೋಭಾ ಶೆಟ್ಟಿ. ಶೋಭಾ ಅವರು ಇದ್ದಿದ್ದು ಒಂದೇ ವಾರ, ಬಟ್ ನಾನು ಅವ್ರನ್ನ ಹೊರಗಡೆ ಇದ್ದಾಗ ನೋಡಿದ್ದು 2 weeks ಇದ್ರು ಅವರು. ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಮೈಂಡ್ ಸೆಟ್ ನಾನ್ ನೋಡಿರೋ ಅಂತದ್ದು, ವೆರಿ ಸ್ಟ್ರಾಂಗ್ ಮೈಂಡ್ ಸೆಟ್. ಓಕೆ, ತ್ರಿವಿಕ್ರಮ್ ಡಾಕ್ಟರ್ ಆಗಿದ್ರು ಮನೇಲಿ. ಅದೇ ಎಲ್ರಿಗೂ ಬೆನ್ನೋವು ಕಾಲ್ ನೋವು ಅಂದ್ರೆ ಅವರೇ ಸರಿ ಮಾಡ್ತಾರೆ, ಹೇಳ್ತಿದ್ರು. ಇಡೀ ಮನೆಗೆ ಡಾಕ್ಟರ್ ಆಗಿದ್ರು ಅಂಡ್ ಗುಡ್ ಫ್ರೆಂಡ್. ಓಕೆ, ಹನುಮಂತು. ಎಲ್ಲ ಭವ್ಯ ಅಷ್ಟು ಪಟ ಮಾತಾಡೋರು, ಎಷ್ಟು ಗೊತ್ತಾಗ್ತಿಲ್ಲ ಅದು ಹೆಂಗೆ ಫಟ್ ಅಂತ ಹೇಳ್ಬೇಕು ಅಂತ. ನನ್ಗೊತ್ತಂಗೆ ಇಷ್ಟು ಸೀಸನ್ ಅಲ್ಲಿ ನಾನು ಹೋಸ್ಟ್ ಮಾಡಿರೋದಿದ್ದು ಏನೋ ಇಂಟರ್ವ್ಯೂ ಮಾಡಿರೋದು, ಇಷ್ಟು ಸ್ಲೋ ರ್ಯಾಪಿಡ್ ಫೈರ್ ಯಾರು ಆನ್ಸರ್ ಮಾಡಿಲ್ಲ. ನೀವು ಕೇಳಿದಂತ ಕ್ವಶನ್ಗೆ ಆನ್ಸರ್ ಮಾಡಿದ್ದೀನಿ. ಹೌದು, ರ್ಯಾಪಿಡ್ ಫೈರ್ ಸ್ಲೋ ಆಗ್ತಾ ಇದೆ, ಯಾಕೆ ಅಂತ ಗೊತ್ತಿಲ್ಲ. ಹನುಮಂತ್ ಸ್ಮಾರ್ಟ್. ಓಕೆ, ನಿಮ್ಮ ಅಣ್ಣ ಜಿಂಕೆ. ಮುಗ್ಧ. ಓಕೆ,
ಮಂಜಣ್ಣ ಇಡೀ ಕರ್ನಾಟಕಕ್ಕೆ ಅಣ್ಣ ನೋಡಕ್ಕೆ ಹೊರಟ ಆದ್ರೆ ಮನ್ಸು ಮಾತ್ರ ಮಗು ತರ ಮೃದು ಒಳ್ಳೆಯವರು. ಗೌತಮಿ ಪಾಸಿಟಿವಿಟಿ ತುಂಬಾ ಇದೆ. ಲೈಕ್ ಏನ್ ಒಳಗಡೆ ನಾನು ಕೆಲವೊಂದ್ಸಲ ಅದನ್ನ ಈ ಮುಖದಲ್ಲಿ ಯಾವಾಗ್ಲೂ ಸ್ಮೈಲ್ ಇರುತ್ತೆ, ಯಾವಾಗ್ಲೂ ಹಿಂಗೆ ಇರಕ್ ಆಗುತ್ತಾ ಅಂತ ನಾನು ಜಡ್ಜ್ ಮಾಡ್ಕೊಂಡೆ. ಬಟ್ ನೋ, ಶಿ ಇಸ್ ಆಕ್ಚುಲಿ ವೆರಿ ಪಾಸಿಟಿವ್. ಮೋಕ್ಷಿತಾ ಸೈಲೆಂಟ್ ಕ್ವೀನ್. ಅಂದ್ರೆ ಸೈಲೆಂಟ್ ಆಗಿ ಎಲ್ಲಾನು ಹ್ಯಾಂಡಲ್ ಮಾಡ್ತಾರೆ. ಪೇಶನ್ಸ್ ಹ್ಯಾವ್ ಅಲ್ಲ ಅಪ್ಪ, ಹ್ಯಾಟ್ಸ್ ಆಫ್ ಅಪ್ಪ ಅವ್ರಿಗೆ ಇರೋ ಪೇಶನ್ಸ್ಗೆ. ಯಾರೇನ್ ಹೇಳ್ತಿದ್ರು ಹಿಂಗೆ ನೋಡ್ತಿರ್ತಾರೆ, ನಾಮಿನೇಷನ್ ಅಂತ ಬಂದಾಗ ಸರಿ ಕೊಡ್ತಿದ್ರು. ಆ ಪೇಶನ್ಸ್ಗೆ ಅದೇ ಸೈಲೆಂಟ್ ಕ್ವೀನ್ ಅಂದ್ರೆ ಅದು ಪೇಶನ್ಸ್ ಇರೋದಕ್ಕೆ ಕೊಟ್ಟಿದ್ರು. ಸಿಕ್ಕಾಪಟ್ಟೆ ಪೇಶನ್ಸ್ ಇದೆ.